ಮತ್ತೆ ತೈಲ ಬೆಲೆ ಏರಿಕೆ ಆಗಿರೋದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಳೆದ 5 ದಿನದಲ್ಲಿ ಇದು 2ನೇ ಸಲ ಈಗ ಪೆಟ್ರೋಲ್ ಡೀಸೆಲ್ನ ಮೇಲೆ ದರ ಏರಿಕೆ ಆಗ್ತಾ ಇರೋದು. ಜನ ಕಂಗಾಲಾಗಿದ್ದಾರೆ. ಮತ್ತೆ ದುಬಾರಿ ಆಗುತ್ತಾ ಹಾಗಾದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್? ಈಗಾಗಲೇ ಜಿಲ್ಲೆಗಳಲ್ಲೂ ಕೂಡ ಜನರಲ್ಲಿ ಒಂದು ಆಕ್ರೋಶ ಬರ್ತಾ ಇದೆ. ಪೆಟ್ರೋಲ್ ಡೀಸೆಲ್ನ ಬೆಲೆ ಜಾಸ್ತಿ ಆದ್ರೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗತ್ತೆ. ನಾವು ಬದುಕೋದು ಹೇಗೆ ಅಂತ ಇನ್ನಷ್ಟು ಪರಿಣಾಮ ಬೀರುತ್ತಾ ಜಾಗತಿಕ ತೈಲ ಬಿಕ್ಕಟ್ಟು. ಇಂಧನ ಬಿಕ್ಕಟ್ಟು ನಿಂತಿಲ್ಲ ಅಂದ್ರೆ ಬಡತನದ ಕಂದಕಕ್ಕೆ ಬೀಳ್ತೀವಿ ಅಂತ ಮೋದಿ ಎಚ್ಚರಿಕೆ ಕೊಟ್ಟಿದ್ರು. ಹಾಗಾದ್ರೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಏನಾಗ್ಬೋದು ದೇಶ? ತೈಲದ ಮೇಲೆ ತೆರಿಗೆಯನ್ನ ರಾಜ್ಯ ಸರ್ಕಾರ ಇಳಿಸತ್ತಾ ಅಂತ. ತೈಲದ ಮೇಲೆ ರಾಜ್ಯ ಸರ್ಕಾರ ಕೂಡ ತೆರಿಗೆ ಹಾಕತ್ತೆ. ಆ ತೆರಿಗೆಯನ್ನ ರಾಜ್ಯ ಸರ್ಕಾರ ಕಡಿಮೆ ಮಾಡಿದ್ರೆ ಜನರ ಮೇಲೆ ಬೀಳ್ತಾ ಇರುವಂತಹ ಹೊರೆ ಕಡಿಮೆ ಆಗತ್ತೆ ಅಂತ ಈಗ ಜನ ರಾಜ್ಯ ಸರ್ಕಾರ ಹಾಗಾದ್ರೆ ತೆರಿಗೆಯನ್ನ ಕಡಿಮೆ ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ಪೆಟ್ರೋಲ್ನ ಮೇಲೆ ರಾಜ್ಯ ಸರ್ಕಾರ ತೆರಿಗೆಯನ್ನ ವಿಧಿಸ್ತಾ ಇರೋದು 29.84, ಬಹುತೇಕ 30% ಅಂತ ಅಂದ್ಕೊಳ್ಳಿ. ಇನ್ನು ಡೀಸೆಲ್ನ ಮೇಲೆ 18.44ರಷ್ಟು, ಬಹುತೇಕ 18.5% ಡೀಸೆಲ್ನ ಮೇಲೆ ರಾಜ್ಯ ಸರ್ಕಾರ ತೆರಿಗೆ ಹಾಕತ್ತೆ. ಹಾಗಾದ್ರೆ ಜನರ ಮೇಲೆ ಬೀಳ್ತಾ ಇರುವಂತಹ ಹೊರೆ ತಪ್ಪಿಸಬೇಕು ಅಂದ್ರೆ ಈ ತೆರಿಗೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು. ರಾಜ್ಯ ಸರ್ಕಾರ ಅಂತದೊಂದು ನಿರ್ಧಾರ ತಗೊಳ್ಳುತ್ತಾ? ಇಲ್ಲಿ ತನಕ ಅಂತಹ ಯಾವುದೇ ನಿರ್ಧಾರ ರಾಜ್ಯ ಸರ್ಕಾರದಿಂದ ಬಂದಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದ ಮೇಲೆ ತನ್ನದೇ ಆದಂತಹ ಒಂದಷ್ಟು ಜವಾಬ್ದಾರಿ ಇದೆ. ಅದರ ಜೊತೆಗೆ ರಾಜ್ಯ ಸರ್ಕಾರದ ಮೇಲೆ ಇರುವಂತಹ ಮತ್ತೊಂದು ದೊಡ್ಡ ಹೊರೆ ಅಂದ್ರೆ ಅದು ಗ್ಯಾರಂಟಿ ಯೋಜನೆ. ಗ್ಯಾರಂಟಿ ಯೋಜನೆ ನಿರ್ವಹಣೆ ಸರಿದೂಗಿಸಬೇಕಾಗಿರೋದ್ರಿಂದ ಸದ್ಯಕ್ಕೆ ರಾಜ್ಯ ಸರ್ಕಾರ ತೆರಿಗೆ ಇಳಿಕೆಯ ಬಗ್ಗೆ ಯಾವುದೇ ಮಾತು ಕೂಡ ಆಡ್ತಾ ಇಲ್ಲ. ಆದ್ರೆ ಜನ ಹೇಳ್ತಾ ಇರೋದು ಜನರ ಮೇಲೆ ಇಷ್ಟು ಹೊರೆ ಬೀಳ್ತಾ ಇದೆ, ರಾಜ್ಯದ ಜನ ಕಂಗಾಲಾಗಿದ್ದಾರೆ. ರಾಜ್ಯ ಸರ್ಕಾರ ಏನ್ ತೆರಿಗೆ ವಿಧಿಸುತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ, ಆ ಹೊರೆ ಕಡಿಮೆ ಮಾಡಲಿ ಅಂತ. ಪೆಟ್ರೋಲ್ನ ಮೇಲೆ 30% ರಾಜ್ಯ ಸರ್ಕಾರ ತೆರಿಗೆ ವಿಧಿಸುತ್ತೆ. ಈಗ ಪೆಟ್ರೋಲ್ನ ರೇಟ್ 100 ರೂಪಾಯಿ ಇದೆ ಅಂತ ಅಂದ್ರೆ 30 ರೂಪಾಯಿ ಅದರಲ್ಲಿ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಈಗ ಬಿಡಿ, ಪೆಟ್ರೋಲ್ನ ರೇಟು 106 ರೂಪಾಯಿ ಆಗಿದೆ. 106 ರೂಪಾಯಿ ತಲುಪಿದೆ ಪೆಟ್ರೋಲ್ನ ರೇಟು. ಹಾಗಾದ್ರೆ ರಾಜ್ಯ ಸರ್ಕಾರ ಇದರಲ್ಲಿ 30 ರೂಪಾಯಿ, ಅದರಲ್ಲಿ ಅರ್ಧಕ್ಕರ್ಧ ಕಡಿಮೆ ಮಾಡಿದ್ರು ಜನರ ಮೇಲೆ ಹೊರೆ ತಪ್ಪತ್ತೆ. ಆದ್ರೆ ಅಂತಹ ಒಂದು ಸಾಹಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕುತ್ತಾ ನೋಡ್ಬೇಕು. ಜನ ಈಗ ಕೇಳ್ತಾ ಇರೋದು ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಮಂಜಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಮಂಜಪ್ಪ ಅವರೇ. ನಮಸ್ಕಾರ. ಪೆಟ್ರೋಲ್ ಡೀಸೆಲ್ನ ರೇಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಳೆದ 5 ದಿನದಲ್ಲಿ 2ನೇ ಸಲ ಜಾಸ್ತಿ ಆಗ್ತಾ ಇರೋದು. ಹೊರೆ ಅನ್ನಿಸ್ತಿದ್ಯಾ ಮೇಡಮ್? ಹೊರೆ ತುಂಬಾ ಹೊರೆ ಆಗ್ತಾ ಇದೆ. ನಮ್ಮ ಕೇಂದ್ರ ಸರ್ಕಾರದ ಮೋದಿ, ನಮ್ಮ ಬಿಜೆಪಿ ಸರ್ಕಾರದ ಮೋದಿಜಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ಕೊಂಡು ಮನ್ ಕಿ ಬಾತ್ ಅಂತ ಪ್ರತಿ ಕ್ಷಣನು ಮಾತಾಡ್ತಿರೋಂತ ಇವರು ಒಂದೇ ಒಂದು ಸಾರಿ ಪೇಪರ್ ನಲ್ಲಿ ಕಳ್ಸಿಬಿಟ್ಟು ಪೇಪರ್ ಪ್ರೆಸ್ ಮೀಟ್ ಮಾಡ್ಲಿಲ್ಲ, ಏನಿಲ್ಲ. ನಮ್ಮ ದೇಶದ ಇದು ಯಾವುದು ಏನಂತಾರೆ, ಏನ್ ಹೇಳ್ಬೇಕು ಅಂತಿದ್ದೀರಿ? ಅಲ್ಲ, ಈಗ ಪ್ರಧಾನಿ ಹೇಳ್ತಾ ಇರೋದು ತೈಲ ಬಿಕ್ಕಟ್ಟಿದೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ, ತೈಲದ ಸಪ್ಲೈ ಸರಿಯಾಗಿ ಆಗ್ತಾ ಇಲ್ಲ. ನೀವು ನೋಡಿರ್ತೀರಿ ದಿನ ಬೆಳಗಾದ್ರೆ ನ್ಯೂಸ್ ಅಲ್ಲಿ ಹಾರ್ಮೋಸ್ ಜಲಸಂಧಿಯಿಂದ ತೈಲ ಹಡಗುಗಳು ಪಾಸ್ ಆಗ್ಬೇಕು, ಆದ್ರೆ ಅಲ್ಲೇ ಬಿಕ್ಕಟ್ಟಿರೋದ್ರಿಂದ ಸಮಯಕ್ಕೆ ಸರಿಯಾಗಿ ಹಡಗುಗಳು ಬರ್ತಾ ಇಲ್ಲ. ಹಾಗಾಗಿ ತೈಲ ಬಿಕ್ಕಟ್ಟಾಗ್ತಾ ಇದೆ. ಇಷ್ಟು ದಿನ ತೈಲ ಕಂಪನಿಗಳ ಮೇಲೆ ಹೊರೆ ಆಗ್ತಾ ಇತ್ತು, ಈಗ ದೇಶದ ಜನರ ಮೇಲೆ ಹೊರೆ ಬೀಳ್ತಾ ಇದೆ. ಏನ್ ಮಾಡ್ಬೇಕು ಈ ಸಂದರ್ಭದಲ್ಲಿ? ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು? ನನಗೆ ಒಂದು ಗೊತ್ತಾಗ್ತಲ್ಲ, ಇವ್ರ ಇಂಟೆಲಿಜೆನ್ಸಿ ಏನ್ ಮಾಡ್ತಾ ಇತ್ತು ಇದುವರೆಗೆ? ಮುಂದೆ ಇಂಥದ್ದೆಲ್ಲ ಆಗ್ತೈತಿ ಅಂತ ಅಂದ್ಬಿಟ್ಟು ಅವರೆಲ್ಲ ಮುಂದಿನ ಆಲೋಚನೆಯನ್ನು ಮಾಡ್ಬೋದಾಯ್ತಲ್ಲ, ಮನ್ ಕಿ ಬಾತ್ ಅಲ್ಲಿ ಹೇಳ್ಬೋದಾಯ್ತಲ್ಲ, ಪೇಪರ್ ಪ್ರಶ್ನೆ ಎಲ್ಲ ಕರೆಸ್ಬಿಟ್ಟು ಮುಂದಿಂತ ಇದು ಬರೋದೈತಿ ಅಂತ ಅಂದ್ಬಿಟ್ಟು ಈಗ ಹೇಳಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಏನೇನ್ ಬಿಕ್ಕಟ್ಟು ಆಗ್ತಾ ಇದೆ ಅನ್ನೋದನ್ನ ಹೇಳಿದ್ದಾರೆ. ಇಷ್ಟು ದಿನ ತೈಲ ಕಂಪನಿಗಳು ಪ್ರತಿದಿನ 1,200 ಕೋಟಿ ನಷ್ಟ ಆಗ್ತಾ ಇತ್ತು. ಇದು ಹಿಂಗೆ ಮುಂದುವರೆದ್ರೆ ಕಷ್ಟ ಆಗತ್ತೆ. ಹಾಗಾಗಿ ಜನ ಕೂಡ ಒಂದು ಚೂರು ಹೊರೆ ತಡ್ಕೊಳ್ಳೋದಕ್ಕೆ ರೆಡಿ ಆಗಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಹೇಳಿದ ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಜಾಸ್ತಿ ಆಗಿದೆ. ಒಂದು ಆಗ್ಲಿ ಮೇಡಮ್, ಅದು ಇಂಥ ದೇಶದಲ್ಲಿ 3ನೇ ಸ್ಥಾನ 4ನೇ ಸ್ಥಾನ ನಮ್ಮ ದೇಶ ಅಷ್ಟು ಆರ್ಥಿಕವಾಗಿ ಮುಂದುವರಿತೈತಿ ಅಂತ ಹೇಳ್ತಿದ್ದಾರೆ. ಆಮೇಲೆ ವಿಶ್ವಗುರು ಆಗ ಕೊಟ್ಟಿದ್ದಾರೆ. ಯಾವ ನೋಡಿದ್ರು ಆ ದೇಶ ಈ ದೇಶ ಅಂತ ಪ್ರವಾಸ ಮಾಡ್ತಿದ್ದಾರೆ. ಈ ದೇಶದ ನಮ್ಗೆ ಇಷ್ಟು ಸ್ನೇಹ, ಎಲ್ಲಾ ದೇಶದವ್ರು ನಮ್ಮ ಮೇಲೆ ಬಹಳ ವಿಶ್ವಾಸ ತೆಗೆದಾರೆ ಅಂತನ್ನೋರು. ಮತ್ತೆ ಮೊನ್ನೆನಾಗ ಇದು ಇರಾಕ್ ನಲ್ಲಿ ಏನೋ ಯುದ್ಧ ಇದಾಯ್ತು ಅಂದ್ಬಿಟ್ಟು ಇಲ್ಲಿಂದ ಸಹಾಯವನ್ನ ಮಾಡಿದ್ರು. ಅವರು ಸಹ
ತುಂಬಾ ನಮ್ಮ ದೇಶದ ಒಳ್ಳೆ ಬಗ್ಗೆ ಮೆಚ್ಚುಗೆ- ಗಮನ ಕೊಡಬೇಕಿತ್ತು ಅಂತ ಹೇಳ್ತಾ ಇದ್ದೀರಿ ಹೌದು, ನೀವು. ಹೌದು, ಥ್ಯಾಂಕ್ ಯು ಸೋ ಹೌದು. ಮಚ್ ಮಂಜಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನೋಡಿದ್ರೆ ಟ್ಯಾಕ್ಸ್ಗಿಂತ ಮುಂಚೆ ಪೆಟ್ರೋಲ್ ಮತ್ತು ಡೀಸೆಲ್ನ ರೇಟ್ ಅರ್ಧಕ್ಕರ್ಧ ಇರುತ್ತೆ. ಆದರೆ ಅದಾದ ನಂತರ ಕ್ರೂಡ್ ಆಯಿಲ್ನ ಪ್ರೈಸ್ ಈಗ ಮಧ್ಯಪ್ರಾಚ್ಯ ಯುದ್ಧದಿಂದ 1 to ಡಬಲ್ ಆಗಿದೆ. ಆದರೆ ಕ್ರೂಡ್ ಆಯಿಲ್ನ ರಿಯಲ್ ಪ್ರೈಸ್ ಏನು ಪರ್ ಲೀಟರ್ಗೆ ಒಂದು 40 ರೂಪಾಯಿ. ಅದಾದ ನಂತರ ಎಕ್ಸೈಸ್ ಡ್ಯೂಟಿ ಇರುತ್ತೆ. ಅದಾದ ನಂತರ ರಾಜ್ಯ ಸರ್ಕಾರಗಳು ವಿಧಿಸುವಂತಹ ಟ್ಯಾಕ್ಸೇ ಬಹಳ ದೊಡ್ಡದಾಗಿರುತ್ತೆ. ಇದೆಲ್ಲ ಸೇರಿ ಈಗ ಈ ಪ್ರೈಸ್ಗೆ ಬಂದು ನಿಂತಿದೆ. ಜನ ಹೇಳ್ತಾ ಇರೋದು ರಾಜ್ಯ ಸರ್ಕಾರ ಒಂಚೂರು ತೆರಿಗೆನ ಕಡಿಮೆ ಮಾಡಲಿ, ನಮ್ಮ ಮೇಲಿನ ಹೊರೆ ತಗ್ಗಿಸ್ಲಿ ಅಂತ. ಬಟ್ ಇದು ಸಾಧ್ಯ ಇದೆಯಾ? ಈ ಬಗ್ಗೆ ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.